ನಮಸ್ಕಾರ ಸ್ನೇಹಿತರೆ, ಜುಲೈ 20ರಿಂದ ಆಗಸ್ಟ್ 13ರವರೆಗೂ ನಡೆದ 2026ರ ಸಂಸತ್ತಿನ ಮುಂಗಾರು ಅಧಿವೇಶನ ಮುಕ್ತಾಯವಾಗಿದೆ. ಆದರೆ ಈ ಅಧಿವೇಶನವನ್ನು ಒಂದು ಕಂಪ್ಲೀಟ್ ವಾಶೌಟ್ ಅಂತ ಕರೆದ್ರೆ ಖಂಡಿತ ತಪ್ಪಾಗೋದಿಲ್ಲ. ಯಾಕೆ ಗೊತ್ತಾ? ನಾನಿಲ್ಲಿ ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸ್ತಾ ಇಲ್ಲ, ಬದಲಿಗೆ ಪಕ್ಕಾ ಅಂಕಿ ಅಂಶಗಳ ಆಧಾರದಲ್ಲಿ ಮಾತಾಡ್ತಾ ಇದ್ದೀನಿ. ಒಮ್ಮೆ ಲೆಕ್ಕ ಹಾಕಿ ನೋಡಿ, 15 ದಿನಗಳ ಕಾಲ ನಡೆದ ಈ ಅಧಿವೇಶನದಲ್ಲಿ ಪ್ರತಿದಿನ 6 ಗಂಟೆಯಂತೆ ಒಟ್ಟು 90 ಗಂಟೆಗಳ ಕಾಲ ಕಲಾಪ ನಡಿಬೇಕಿತ್ತು. ಆದರೆ ಲೋಕಸಭೆ ಕಲಾಪ ನಡೆಸಿದ್ದು ಕೇವಲ 15 ಗಂಟೆ 36 ನಿಮಿಷ ಮಾತ್ರ. ಇನ್ನು ರಾಜ್ಯಸಭೆ ಕೆಲಸ ಮಾಡಿದ್ದು ಬರೀ 24 ಗಂಟೆ 21 ನಿಮಿಷ. ಅಂದರೆ 80% ಸಮಯ ಬರೀ ಗಲಾಟೆಯಲ್ಲೇ ವ್ಯರ್ಥ ಆಗಿದೆ. ಸಂಸತ್ತಿನ ಕಲಾಪಗಳನ್ನು ನಡೆಸೋದಕ್ಕೆ ಒಂದು ನಿಮಿಷಕ್ಕೆ ಸುಮಾರು 2.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಂದರೆ ದಿನಕ್ಕೆ ಬರೋಬ್ಬರಿ 1.5ರಿಂದ 2 ಕೋಟಿ ರೂಪಾಯಿ. ಇದು ಯಾರಪ್ಪನ ಮನೆ ದುಡ್ಡು? ನಮ್ಮ ಬೆವರಿನ ಹನಿಯಿಂದ ಸರ್ಕಾರಕ್ಕೆ ಕಟ್ಟಿದ ತೆರಿಗೆ ಹಣ. ಆದರೆ ಈ ತೆರಿಗೆ ಹಣಕ್ಕೆ ಪ್ರತಿಯಾಗಿ ನಮಗೆ ಸಿಕ್ಕಿದ್ದೇನು? ಬರೀ ಗದ್ದಲ, ಘೋಷಣೆಗಳು ಮತ್ತು ಕಲಾಪದ ಪದೇ ಪದೇ ಮುಂದೂಡಿಕೆ. ವಿರೋಧ ಪಕ್ಷಗಳು ಸದನದಲ್ಲಿ ನಿರಂತರವಾಗಿ ಘೋಷಣೆಗಳನ್ನು ಕೂಗ್ತಾ ಕಲಾಪವನ್ನು ಅಡ್ಡಿಪಡಿಸ್ತಾ ವಾಕೌಟ್ ಮಾಡಿದ್ದೇ ಇವರ ದೊಡ್ಡ ಸಾಧನೆ. ಸರ್ಕಾರ ಕಲಾಪವನ್ನು ನಡೆಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ವಿರೋಧ ಪಕ್ಷಗಳು ಅಕ್ಷರಶಃ ಬೀದಿ ರಂಪಾಟ ಮಾಡಿದ್ದಾವೆ. ಹಾಗಾದರೆ ಕೇವಲ ಗಲಾಟೆಯ ನೆಪದಲ್ಲಿ 11 ಬಿಲ್ಗಳನ್ನು ಗಾಳಿಗೆ ತೂರಿ ಒಂದೇ ಒಂದು ಬಿಲ್ ಬಗ್ಗೆ ವಿಪಕ್ಷಗಳು ಚರ್ಚೆ ಮಾಡಿದ್ದಾದರೂ ಯಾಕೆ? ವಿದೇಶಿ ಫಂಡಿಂಗ್ಗೆ ಬ್ರೇಕ್ ಹಾಕೋ FCRA ಕಾಯ್ದೆಯ ಹೆಸರನ್ನು ಕೇಳಿದ ತಕ್ಷಣ ಇವರೆಲ್ಲ ಮೈ ಮೇಲೆ ದೆವ್ವ ಬಂದವರ ಥರ ಆಡ್ತಿದ್ದಿದ್ಯಾಕೆ? ಇದೆಲ್ಲದರ ಮಧ್ಯೆ ಮಹಿಳಾ ಮೀಸಲಾತಿ ಬಿಲ್ ಹೆಂಗೆ ಬಲಿಯಾಯಿತು? ಕಾಂಗ್ರೆಸ್ ನೇತೃತ್ವದ ವಿಪಕ್ಷಗಳ ಈ ಡರ್ಟಿ ಪಾಲಿಟಿಕ್ಸ್ನ ಅಸಲಿ ಕಹಿ ಸತ್ಯ ಇವತ್ತು ಒಂದೊಂದಾಗಿ ಬಿಚ್ಚಿಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಗೆಳೆಯರೇ, ವಿರೋಧ ಪಕ್ಷಗಳ ಗಲಾಟೆ, ಘೋಷಣೆಗಳ ನಡುವೆ ಬ್ಯಾಕ್ಗ್ರೌಂಡ್ನಲ್ಲಿ ಅಸಲಿಗೆ ಏನಾಯಿತು ಅಂತ ಸ್ವಲ್ಪ ಅಬ್ಸರ್ವ್ ಮಾಡೋದಾದರೆ, ಈ ಮುಂಗಾರು ಅಧಿವೇಶನದಲ್ಲಿ ಒಟ್ಟು 12 ಹೊಸ ಬಿಲ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದರು. ಲೇಟೆಸ್ಟ್ ಅಪ್ಡೇಟ್ಸ್ ಪ್ರಕಾರ ಈ 12 ಬಿಲ್ಗಳು ಕೂಡ 2 ಸದನಗಳಲ್ಲಿ ಪಾಸ್ ಆಗಿವೆ. ಹೌದು, ನೀವು ಕೇಳಿದ ನಿಜ. ವಿರೋಧ ಪಕ್ಷದವರು ಸದನದಲ್ಲಿ ಕೂತು ಒಂದೇ ಒಂದು ಡಿಬೇಟ್ ಮಾಡಿಲ್ಲ, ಬರೀ ವಾಕೌಟ್ ಮಾಡ್ತಾ ಹೊರಗೆ ಹೋಗಿ ರಂಪಾಟ ಮಾಡ್ತಾ ಇದ್ರೆ ಇದರ ರಿಸಲ್ಟ್ ಏನಾಯಿತು ಗೊತ್ತಾ? ಟ್ಯಾಕ್ಸೇಷನ್ ಆ್ಯಂಡ್ ಅದರ್ ಲಾಸ್ ಅಮೆಂಡ್ಮೆಂಟ್ ಬಿಲ್ ಇರಬಹುದು, ಅಥವಾ ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಬಿಲ್ ತರಹದ ಸಾಮಾನ್ಯ ಜನರ ಜೀವನದ ಮೇಲೆ ನೇರ ಇಂಪ್ಯಾಕ್ಟ್ ಮಾಡುವ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟ ದೊಡ್ಡ ದೊಡ್ಡ ಕಾನೂನುಗಳು ಯಾವುದೇ ಚರ್ಚೆನೇ ಇಲ್ಲದೆ ಫಾಸ್ಟ್ ಟ್ರ್ಯಾಕ್ನಲ್ಲಿ ಪಾಸ್ ಆಗಿಬಿಟ್ಟಿವೆ. ಈಗ ನೀವೇ ಯೋಚನೆ ಮಾಡಿ ನೋಡಿ, ವಿರೋಧ ಪಕ್ಷದ ಕೆಲಸ ಏನು? ಬಿಲ್ಗಳಲ್ಲಿ ಏನಾದರೂ ಲೂಪ್ ಹೋಲ್ಸ್ ಇದ್ರೆ ಅದನ್ನು ಪ್ರಶ್ನೆ ಮಾಡೋದೇ ತಾನೇ. ಆದರೆ ಅವರು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡು ಓಡಿ ಹೋದರೆ ನಾಳೆ ಇದರ ಲಾಂಗ್ ಟರ್ಮ್ ಎಫೆಕ್ಟ್ ಬೀಳೋದು ಯಾರ ಮೇಲೆ? ನಿಮ್ಮಂತಹ ಸಾಮಾನ್ಯ ಜನರ ಮೇಲಲ್ವಾ? ಹೀಗೆ ಚರ್ಚೆನೇ ಇಲ್ಲದೆ ಪಾಸ್ ಆಗೋ ಕಾಯ್ದೆಗಳಿಂದ ದೇಶದ ನಾಗರಿಕರಿಗೆ ಭವಿಷ್ಯದಲ್ಲಿ ಎಷ್ಟು ದೊಡ್ಡ ರಿಸ್ಕ್ ಇದೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಳೇಬೇಕು. ಇದು ನಿಜಕ್ಕೂ ಒಂದು ಡೇಂಜರಸ್ ಡೆವಲಪ್ಮೆಂಟ್. ಆದರೆ ಇಡೀ ಅಧಿವೇಶನದಲ್ಲಿ ಬರೀ ವಾಕೌಟ್, ಬಾಯ್ಕಾಟ್ ಅಂತ ಗದ್ದಲ ಮಾಡಿಕೊಂಡು ಓಡಾಡ್ತಿದ್ದ ಕಾಂಗ್ರೆಸ್ ಪಕ್ಷದವರು ಒಂದೇ ಒಂದು ಬಿಲ್ಗೆ ಮಾತ್ರ ಅನಿವಾರ್ಯವಾಗಿ ಸುಮ್ಮನೆ ಕೂತು ಚರ್ಚೆ ಮಾಡಿದ್ರು. ಅದೇ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಅಮೆಂಡ್ಮೆಂಟ್ ಬಿಲ್. ಅಂದರೆ ಈ ಪರೀಕ್ಷೆಗಳಲ್ಲಿ ಆಗ್ತಿರೋ ಪೇಪರ್ ಲೀಕ್, ಅಕ್ರಮಗಳನ್ನು ತಡೆಯೋ ಕಾಯ್ದೆ ಅದು. ಇದರ ಮೇಲೆ ಲೋಕಸಭೆಯಲ್ಲಿ ಬರೋಬ್ಬರಿ 10 ಗಂಟೆಗಳ ಕಾಲ ಭರ್ಜರಿ ಡಿಬೇಟ್ ನಡೆದಿದೆ. ಯಾಕೆ ಗೊತ್ತಾ? ನೀವೇ ಯೋಚನೆ ಮಾಡಿ ನೋಡಿ. ದೇಶದಾದ್ಯಂತ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು. ನೀಟ್ ಎಕ್ಸಾಮ್ ಹಗರಣದ ಕಾವು ಪಾರ್ಲಿಮೆಂಟ್ವರೆಗೂ ತಟ್ತಾ ಇತ್ತು. ಉಳಿದೆಲ್ಲ ಕಾಯ್ದೆಗಳನ್ನು ಕ್ಯಾರೆ ಅನ್ನದೇ ಹೊರಗೆ ಓಡ್ತಿದ್ದ ಈ ವಿಪಕ್ಷ ನಾಯಕರು ಈ ಪೇಪರ್ ಲೀಕ್ ವಿಚಾರದಲ್ಲಿ ಮಾತ್ರ ಎಸ್ಕೇಪ್ ಆಗಲಿಲ್ಲ. ಯಾಕಂದ್ರೆ ಪಬ್ಲಿಕ್ ಪ್ರೆಷರ್, ಸ್ಟೂಡೆಂಟ್ಸ್ ಆಕ್ರೋಶ ಎಷ್ಟರ ಮಟ್ಟಿಗೆ ಇತ್ತಂದ್ರೆ ಇದನ್ನೇ ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋಕೆ ವಿಪಕ್ಷಗಳು ಪಕ್ಕಾ ಸ್ಕೆಚ್ ಹಾಕಿದ್ವು. ಇದೇ ನಮಗೆ ಸಿಕ್ಕಿರೋ ಬೆಸ್ಟ್ ಚಾನ್ಸ್ ಅಂತ ಸರ್ಕಾರದ ಮೇಲೆ ಮುಗಿಬಿದ್ದು ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತಿದ್ರೆ ನಮಗೆ ಪೊಲಿಟಿಕಲ್ ಮೈಲೇಜ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ವಾಕೌಟ್ ಮಾಡದೆ ಸದನದಲ್ಲಿ ಕೂತು ಚರ್ಚೆ ಮಾಡಿದ್ರು. ಅಂದರೆ ನಿಜವಾಗ್ಲೂ ವಿದ್ಯಾರ್ಥಿಗಳ ಮೇಲಿನ ಕಾಳಜಿಗಿಂತ ಆ ಬೀದಿ ಹೋರಾಟದ ಲಾಭ ಪಡ್ಕೊಳ್ಳೋಕೆ ಮಾತ್ರ ಇವರು ಈ ಬಿಲ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ರು ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ನು ಇಷ್ಟು ಸಾಲದು ಅಂತ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷದವರು ಸದನದಲ್ಲಿ ಏನು ಮಾಡಿದ್ರು? ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಬಂದು ವಿದ್ಯಾರ್ಥಿಗಳ ಪ್ರತಿಭಟನೆಯ ಕುರಿತು ಸ್ಟೇಟ್ಮೆಂಟ್ ಕೊಡಬೇಕು, ಉತ್ತರ ಕೊಡಬೇಕು ಅಂತ ಕೂಗಾಡಿ ಗಲಾಟೆ ಮಾಡಿದರು. ಹೌದಾ? ಆದರೆ ಇಲ್ಲಿ ಅಮಿತ್ ಶಾ ಅವರು ತುಂಬ ಕ್ಲಿಯರ್ ಆಗಿ ಒಂದು ಆಫರ್ ಕೊಟ್ಟರು. ಸರಿ, ಬನ್ನಿ ಸದನದಲ್ಲಿ ಕೂತು ಈ ವಿಚಾರದ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಅಫಿಷಿಯಲ್ ಡಿಬೇಟ್ ಮಾಡೋಣ ಅಂತ. ಆದರೆ ಈ ವಿಪಕ್ಷಗಳ ನಾಯಕ ರಾಹುಲ್ ಗಾಂಧಿ ಮಾಡಿದ್ದೇನು? ಆ ಡಿಬೇಟ್ ಆಫರ್ನೇ ರಿಜೆಕ್ಟ್ ಮಾಡಿ ಅಲ್ಲಿಂದಲೂ ಎಸ್ಕೇಪ್ ಆದರು. ಸ್ವಲ್ಪ ಲಾಜಿಕ್ ಯೂಸ್ ಮಾಡಿ ನೋಡಿ. ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕು, ಅವರಿಗಾದ ಅನ್ಯಾಯಕ್ಕೆ ಆನ್ಸರ್ ಸಿಗಬೇಕು ಅನ್ನೋ ಕಾಳಜಿ ಇದ್ದಿದ್ರೆ ಪಾರ್ಲಿಮೆಂಟ್ ಒಳಗೆ ಅಫಿಷಿಯಲ್ ಆಗಿ ಕೂತು ಡಿಬೇಟ್ ಮಾಡಬೇಕಿತ್ತು ತಾನೆ. ಅದನ್ನು ಬಿಟ್ಟು ರಸ್ತೆಯಲ್ಲಿ ಗಲಾಟೆ ಮಾಡೋ ಥರ ಪಾರ್ಲಿಮೆಂಟ್ ಒಳಗಡೆ ಸ್ಲೋಗಾನ್ ಕೂಗಾಡಿಕೊಂಡು ಮೈಕ್ ಕಿತ್ಕೊಂಡು
ಗಲಾಟೆ ಮಾಡಿದ್ರೆ ಸ್ಟೂಡೆಂಟ್ಸ್ಗೆ ಪರಿಹಾರ ಸಿಗುತ್ತಾ? ಇವರಿಗೆ ನಿಜವಾಗಿಯೂ ಉತ್ತರ ಬೇಕಾಗಿರಲಿಲ್ಲ. ಬದಲಿಗೆ ಕೇವಲ ಪೊಲಿಟಿಕಲ್ ಮೈಲೇಜ್ಗಾಗಿ ರಂಪಾಟ ಮಾಡಬೇಕಿತ್ತು ಅಷ್ಟೇ. ಡಿಬೇಟ್ ಮಾಡಿದ್ರೆ ಅಸಲಿ ಸತ್ಯ ಎಲ್ಲಿ ಹೊರ ಬಂದುಬಿಡುತ್ತೋ ಅನ್ನೋ ಭಯ ಇವರನ್ನು ಕಾಡ್ತಾ ಇತ್ತು. ಅದಕ್ಕೇನೆ ಅಮಿತ್ ಶಾ ಅವರು ಕೊಟ್ಟಿದ್ದ ಆಫರನ್ನು ಕೂಡ ಇವರು ರಿಜೆಕ್ಟ್ ಮಾಡಿದ್ದು. ಗೆಳೆಯರೇ, ಈಗ ಅಸಲಿ ವಿಚಾರಕ್ಕೆ ಬರೋಣ. ಫಾರಿನ್ ಕಾಂಟ್ರಿಬ್ಯೂಷನ್ ಅಮೆಂಡ್ಮೆಂಟ್ ಬಿಲ್ 2026 ಅಂದರೆ FCRA ಬಿಲ್. ಈ ಬಿಲ್ ವಿಚಾರದಲ್ಲಿ ವಿಪಕ್ಷಗಳು ಯಾಕೆ ಇಷ್ಟೊಂದು ರಂಪಾಟ ಮಾಡಿದ್ವು ಅನ್ನೋದನ್ನು ಬುದ್ಧಿ ಇರೋ ಎಂಥವ್ರಿಗಾದರೂ ಅರ್ಥ ಆಗುತ್ತೆ. ಕೇಂದ್ರ ಸರ್ಕಾರ ಈ ಬಿಲ್ ತರ್ತಾ ಇರೋ ಉದ್ದೇಶ ತುಂಬ ಸಿಂಪಲ್. ದೇಶದ ಭದ್ರತೆ ಮತ್ತು ಟ್ರಾನ್ಸ್ಪರೆನ್ಸಿ ಅಂದರೆ ಈ NGOಗಳ ಹೆಸರಲ್ಲಿ ವಿದೇಶಗಳಿಂದ ಬರೋ ಕೋಟಿ ಫಂಡಿಂಗ್ ಮೇಲೆ ಒಂದು ಕಣ್ಣಿಡಬೇಕು. ಆ ದುಡ್ಡು ಲೆಕ್ಕವಿಲ್ಲದೆ ದೇಶ ವಿರೋಧಿ ಕೃತ್ಯಗಳಿಗೆ ಬಳಕೆಯಾಗಬಾರ್ದು ಅಂತ. ಆದರೆ ಈ ವಿಪಕ್ಷಗಳು ಮಾಡಿದ್ದೇನು? ಇದು ಸಾಂವಿಧಾನಿಕ ವಿರೋಧವಾಗಿದೆ, ಇದು ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡ್ತಿದೆ ಅಂತ ಬೊಬ್ಬೆ ಹೊಡೆದು ಈ ಬಿಲ್ ಪಾಸ್ ಆಗದ ಹಾಗೆ ತಡೆದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಗೋ ಹಾಗೆ ಮಾಡಿದ್ರು. ಇಲ್ಲಿ ನಾವು ಕೇಳ್ಕೋಬೇಕಾದ ಒಂದು ಸ್ಟ್ರೈಟ್ ಫಾರ್ವರ್ಡ್ ಪ್ರಶ್ನೆ ಏನಂದರೆ, ಈ ವಿಪಕ್ಷಗಳು ನಿಜವಾಗ್ಲೂ ಸಮಾಜ ಸೇವೆ ಮಾಡೋ NGOಗಳನ್ನು ಕಾಪಾಡ್ತಾ ಇದ್ದಾರಾ ಅಥವಾ ಯಾವುದೇ ಲೆಕ್ಕಾಚಾರ ಇಲ್ಲದೆ ಕದ್ದು ಮುಚ್ಚಿ ದೇಶದೊಳಗೆ ಹರಿದು ಬರ್ತಾ ಇರೋ ವಿದೇಶಿ ಫಂಡಿಂಗ್ಗಳಿಗೆ ಶೀಲ್ಡ್ ಆಗಿ ನಿಂತಿದ್ದಾರಾ ಅಂತ? ಲೆಕ್ಕ ಪಕ್ಕಾ ಇದ್ರೆ ಈ ಟ್ರಾನ್ಸ್ಪರೆನ್ಸಿ ಕಾಯ್ದೆಗೆ ಎದುರ್ತಿರೋದು ಯಾಕೆ ಸ್ವಾಮಿ? ಇದು ಪಕ್ಕಾ ವಿದೇಶಿ ಫಂಡಿಂಗ್ ಷಡ್ಯಂತ್ರಗಳಿಗೆ ಸಪೋರ್ಟ್ ಮಾಡೋ ಡಬಲ್ ಸ್ಟ್ಯಾಂಡರ್ಡ್ಸ್ ತರ ಕಾಣಿಸ್ತಿಲ್ವಾ? ಗೆಳೆಯರೇ, ಇದೆಲ್ಲದರ ಮಧ್ಯೆ ಇನ್ನೊಂದು ಅತಿ ಮುಖ್ಯವಾದ ಬಿಲ್ ಹೇಗೆ ಬಲಿಯಾಯಿತು ಅಂತ ನೋಡೋಣ. ಅದೇ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಬಿಲ್. 2029 ಹೊತ್ತಿಗೆ ಲೋಕಸಭೆಯ ಬಲವನ್ನು ಹೆಚ್ಚಿಸಿ ಸಂಸತ್ತಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು ಅನ್ನೋದೇ ಈ ಬಿಲ್ನ ಅಸಲಿ ಟಾರ್ಗೆಟ್. ಆದರೆ ಇದೊಂದು ಸಾಂವಿಧಾನಿಕ ತಿದ್ದುಪಡಿ ಬಿಲ್ ಆಗಿರೋದ್ರಿಂದ ಇದು ಪಾಸ್ ಆಗೋಕ್ಕೆ 3/2 ಅಂದರೆ 2/3 ಮೆಜಾರಿಟಿ ಬೇಕಾಗುತ್ತೆ. ಬಟ್ ಈ ಕಲಾಪದಲ್ಲಿ ಆಗಿದ್ದೇನು? ಸರ್ಕಾರಕ್ಕೆ ಬೇಕಾದ ಆ ಮ್ಯಾಜಿಕ್ ನಂಬರ್ ಸಿಗಲೇ ಇಲ್ಲ. ಯಾಕೆ ಸಿಗಲಿಲ್ಲ? ಯಾಕಂದರೆ ಈ ವಿಪಕ್ಷಗಳ ನಿರಂತರ ಗದ್ದಲದ ಹಿಂದೆ ಇದ್ದಿದ್ದು ಬರೀ ಹುಚ್ಚಾಟ ಮಾತ್ರವಲ್ಲ, ಬದಲಿಗೆ ಒಂದು ಪಕ್ಕಾ ರಾಜಕೀಯ ರಣತಂತ್ರ. ಅಸಲಿಗೆ ಈ ಬಿಲ್ನಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಅನ್ನೋ ದೊಡ್ಡ ಕಂಟಕ ಅಡಗಿತ್ತು. ಜನಸಂಖ್ಯೆ ಆಧಾರದ ಮೇಲೆ ಸಂಸತ್ತಿನ ಸೀಟುಗಳು ಹಂಚಿದ್ರೆ ಉತ್ತರ ಭಾರತದ ರಾಜ್ಯಗಳಿಗೆ ಲೋಕಸಭೆಯಲ್ಲಿ ಸಿಂಹಪಾಲು ಸಿಗುತ್ತೆ, ದಕ್ಷಿಣ ಭಾರತದ ಹಾಗೂ ಪ್ರಾದೇಶಿಕ ಪಕ್ಷಗಳ ಬಲ ಸಂಪೂರ್ಣವಾಗಿ ಕುಗ್ಗಿ ಹೋಗುತ್ತೆ ಅನ್ನೋ ನಡುಕ ವಿಪಕ್ಷಗಳಿಗೆ ಶುರುವಾಗಿತ್ತು. ಒಂದು ವೇಳೆ ಸದನದಲ್ಲಿ ಚರ್ಚೆ ನಡೆದು ಮೀಸಲಾತಿ ವಿರುದ್ಧ ಹೋಟ್ ಹಾಕಿದ್ರೆ ಮಹಿಳಾ ವಿರೋಧಿಗಳು ಅನ್ನೋ ಅಣೆಪಟ್ಟ ಕಟ್ಕೋಬೇಕು, ಪರವಾಗಿ ಹೋಟ್ ಹಾಕಿದ್ರೆ ತಮ್ಮದೇ ಅಸ್ತಿತ್ವ ಕಳ್ಕೋಬೇಕು. ಈ ಧರ್ಮ ಸಂಕಟದಿಂದ ತಪ್ಪಿಸ್ಕೊಳ್ಳೋಕೆ ಇವರು ಹುಡುಕಿದ ಅಡ್ಡದಾರಿನೇ ಈ ಸದನದ ಕಂಪ್ಲೀಟ್ ವಾಶ್ಔಟ್. ಇವರ ಈ ಕುತಂತ್ರದಿಂದಾಗಿ ಮಹಿಳೆಯರಿಗೆ ರಾಜಕೀಯದಲ್ಲಿ ನ್ಯಾಯ ಒದಗಿಸುವ ಇಂಥದ್ದೊಂದು ಐತಿಹಾಸಿಕ ಬಿಲ್ ಮೇಲೆ ಒಮ್ಮತ ಮೂಡೋಕೆ ಸಾಧ್ಯನೇ ಆಗಲಿಲ್ಲ. ಒಂದು ಕಡೆ ವೇದಿಕೆಗಳ ಮೇಲೆ ಮಹಿಳಾ ಸಬಲೀಕರಣ ಅಂತ ಉದ್ದುದ್ದ ಭಾಷಣ ಬಿಗಿಯೋ ಇವರು ಸದನದಲ್ಲಿ ಮಾತ್ರ ತಮ್ಮ ರಾಜಕೀಯ ಹಗ್ಗ ಜಗ್ಗಾಟ ಬಿಟ್ಟು ಮಹಿಳೆಯರ ಪರವಾಗಿ ನಿಲ್ಲಲಿಲ್ಲ. ಇವರ ಈ ಡರ್ಟಿ ಪಾಲಿಟಿಕ್ಸ್ನ ಎಫೆಕ್ಟ್ನಿಂದಾಗಿ ಕೊನೆಗೆ ನಷ್ಟ ಆಗ್ತಿರೋದು ಯಾರಿಗೆ? ಅಂತಿಮವಾಗಿ ಸೋತಿದ್ದು ಮಹಿಳೆಯರ ಪ್ರಾತಿನಿಧ್ಯ ಅಲ್ವಾ? ಇದನ್ನೇ ಹೇಳೋದು ಇವರ ಬಾಯಿ ಮಾತೆ ಬೇರೆ, ಒಳಗಡೆ ಮಾಡೋ ಕೆಲಸನೇ ಬೇರೆ ಅಂತ. ಗೆಳೆಯರೇ, ಕೊನೆಯದಾಗಿ ಇನ್ನೊಂದು ಶಾಕಿಂಗ್ ವಿಚಾರ ಹೇಳ್ತೀನಿ ಕೇಳಿ. ಈ ಮುಂಗಾರು ಅಧಿವೇಶನದಲ್ಲಿ 12 ಹೊಸ ಬಿಲ್ಗಳು ಇಂಟ್ರೊಡ್ಯೂಸ್ ಆದವು ಅಂತ ನಾನು ಆಗಲೇ ಹೇಳಿದೆ. ಆದರೆ ಇಲ್ಲಿ ಅತಿ ದೊಡ್ಡ ಟ್ರಾಜಿಡಿ ಏನಂದರೆ, ಈ 12ರಲ್ಲಿ ಒಂದೇ ಒಂದು ಬಿಲ್ ಕೂಡ ಸ್ಟ್ಯಾಂಡಿಂಗ್ ಕಮಿಟಿ ಪರಿಶೀಲನೆಗೆ ಒಳಪಟ್ಟಿಲ್ಲ. ಅಷ್ಟಕ್ಕೂ ಈ ಸ್ಟ್ಯಾಂಡಿಂಗ್ ಕಮಿಟಿ ಅಂದರೆ ಏನು ಗೊತ್ತಾ? ಯಾವುದೇ ಒಂದು ಹೊಸ ಕಾಯ್ದೆ ಪಾಸ್ ಆಗೋಕ್ಕೂ ಮುಂಚೆ ಅದರಲ್ಲಿ ಏನೆಲ್ಲ ಲೂಪ್ ಹೋಲ್ಸ್ಗಳಿವೆ, ಅದರಿಂದ ಜನಸಾಮಾನ್ಯರಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಎಕ್ಸ್ಪರ್ಟ್ಗಳು ಕೂತು ಪಾಯಿಂಟ್ ಬೈ ಪಾಯಿಂಟ್ ಚೆಕ್ ಮಾಡೋ ಒಂದು ಪ್ರಮುಖ ಘಟ್ಟ. ಇದೊಂದು ರೀತಿ ಕಾನೂನಿನ ಕ್ವಾಲಿಟಿ ಕಂಟ್ರೋಲ್ ಚೆಕ್ ಇದ್ದ ಹಾಗೆ. ಆದರೆ ಈ ಬಾರಿ ಏನಾಯಿತು? ವಿರೋಧ ಪಕ್ಷದವರು ದಿನ ಬೆಳಗಾದರೆ ಸಾಕು ಸದನದಲ್ಲಿ ಬರೀ ಗಲಾಟೆ, ಬಾಯ್ಕಾಟ್ ಅಂತ ಶುರು ಹಚ್ಕೊಂಡಿದ್ರಲ್ಲ, ಇದೇ ವಾತಾವರಣ ಸರ್ಕಾರಕ್ಕೂ ಈ ಕಮಿಟಿಗಳನ್ನು ಬೈಪಾಸ್ ಮಾಡೋದಕ್ಕೆ ಒಂದು ರೀತಿ ಅವಕಾಶ ಕೊಟ್ಟಂಗಾಯಿತು. ಇವರ ಈ ನಿರಂತರ ಗದ್ದಲ ಮತ್ತು ನಾಟಕಗಳಿಂದಾಗಿ ಸರಿಯಾದ ಎಕ್ಸ್ಪರ್ಟ್ ರಿವ್ಯೂ ಇಲ್ಲದೆ ಬಿಲ್ಗಳು ಸುಲಭವಾಗಿ ಪಾಸ್ ಆಗಿಬಿಟ್ವು. ಈ ಥರ ಅರೆಬರೆ ಚರ್ಚೆಯಾಗಿ ಯಾವುದೇ ಸ್ಕ್ರೂಟಿನಿ ಇಲ್ಲದೆ ಪಾಸ್ ಆಗೋ ಕಾನೂನುಗಳಿಂದ ನಾಳೆ ಕಷ್ಟಪಡೋದು ಯಾರು ಸ್ವಾಮಿ? ನಾವೇ ಅಲ್ವಾ? ವಿಪಕ್ಷಗಳ ಈ ಜವಾಬ್ದಾರರಹಿತ ರಂಪಾಟದಿಂದ ಕೊನೆಗೆ ದೇಶದ ನಾಗರಿಕರು ಹೇಗೆ ಬಲಿಪಶುಗಳಾಗ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಇದು ಈ ಬಾರಿಯ ಮುಂಗಾರು ಅಧಿವೇಶನದಲ್ಲಿ ಅಸಲಿಗೆ ನಡೆದ ಹೈ ಡ್ರಾಮಾ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳೇನಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್.